ಭ್ರಷ್ಟಾಚಾರಿಗಳನ್ನ ಸ್ವಚ್ಛಾಚಾರಿಗಳನ್ನಾಗಿ ಮಾಡಲು ಹೊರಟಿರುವ ಕೆ.ಸಿ. ಮಲ್ಲಪ್ಪನವರೇ, ದೇವದುರ್ಗದ 33 ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾದಲ್ಲಿ ನಡೆದ ಬಹುಕೋಟಿ ಹಗರಣ ಅಕ್ರಮ ಪತ್ತೆಯಾಗಿದ್ರು. ಪ್ರಮುಖ ಆರೋಪಿಗಳಾದ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀ ನರಸ ರೆಡ್ಡಿ ಆರ್ ವರವಂಗಲ್, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀ ಬಸವರಾಜ ನಾಗೋಲಿ, ತಾಲೂಕು ಸಂಪನ್ಮೂಲ ವ್ಯಕ್ತಿಯಾದ ಶ್ರೀ ರಮೇಶ್ ಬಾಬು ಮಾತ್ರ ಇನ್ನು ಹೊರಗೆ ಇದ್ದಾರಲ್ಲ, ಹೇಗೆ ಸ್ವಾಮಿ? ಹಿಂದಿನ ನಿರ್ದೇಶಕರಾದ ಶ್ರೀಮತಿ ಪದ್ಮಾ ಬಸಂತಪ್ಪರವರ ಟಿಪ್ಪಣಿ ಪ್ರತಿಗಳನ್ನು ಸಾರ್ವಜನಿಕರಿಗೆ ತೆರೆದಿಡುವಿರಾ ಅಥವಾ ನಾಶ ಮಾಡುವಿರಾ? ಕೂಡಲೇ ಮೂವರನ್ನು ಅಮಾನತು ಮಾಡಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು RDPR ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಿಗೆ ದೂರು ಕೊಟ್ಟ ಸಾಮಾಜಿಕ ಹೋರಾಟಗಾರ ರಾಮಲಿಂಗೇಗೌಡ. ಈ 3 ತಪ್ಪಿತಸ್ಥರು ಸರ್ಕಾರಿ ನೌಕರರೇ ಅಲ್ಲ. ಹಾಗಾದ್ರೆ ಇವರಿಗೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಯಾಕೆ ಮತ್ತು ಹೇಗೆ? ಮಾನವ ಸಂಪನ್ಮೂಲ ನೀತಿ ಉಲ್ಲಂಘಿಸಿ ಭ್ರಷ್ಟಾಚಾರಿಗಳನ್ನ ಕಾಪಾಡುವ ಮೂಲಕ ಕೀರ್ತಿ ಪತಾಕೆಯನ್ನು ಹಾರಿಸಿದ ಕೆ.ಸಿ. ಮಲ್ಲಪ್ಪನವರೇ, ಈ ಕೂಡಲೇ ತಮ್ಮ ಆದೇಶವನ್ನು ರದ್ದುಪಡಿಸಿ ತಪ್ಪಿತಸ್ಥರನ್ನು ಜೈಲಿಗೆ ಕಳಿಸುವ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. ತಮ್ಮ ಕುರ್ಚಿಯ ಗೌರವವನ್ನ ಉಳಿಸ್ಕೊಳ್ತೀರಾ ಇಲ್ವಾ? ಅದನ್ನ ನೀವೇ ನಿರ್ಧಾರ ಮಾಡಿ.